ಬೇಬಿ ಅರ್ಜೆಂಟಲ್ಲಿ ಮದುವೆ ಆಯ್ತಿದೀವಿ. ತುಂಬಾ ಆಡಂಬರ ಏನೂ ಇಲ್ಲ, ಯಾಕಂದ್ರೆ ಮದುವೆ ಆದ್ಮೇಲೆ ಮೆರವಣಿಗೆಗೂ ಖರ್ಚಾಯ್ತಲ್ಲ. ಮದ್ವೆಗಿಂತ ಮೆರವಣಿಗೆನೆ ಮುಖ್ಯ ಕೊಡೋಸಿನ, ಅದಕ್ಕೆ ನಾನು ಕಾಯ್ತಾ ಇರೋದು. ಅದಕ್ಕೋಸ್ಕರನೇ ನಾನು ಮದುವೆ ಕಮ್ಮಿ ಖರ್ಚಲ್ಲಿ ಆಗಂಗೆ 2 ಹಸಿಮಣೆ, ಒಬ್ಬ ಪುರೋಹಿತ, 1 ಮಾರು ಹೂವ ಅಷ್ಟೇ. ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಮೊದ್ಲು ಮಾಂಗಲ್ಯ ಧಾರಣೆ, ಆಮೇಲೆ ಮೆರವಣಿಗೆ, ಆಮೇಲೆ ನಮ್ಮ ಹನಿಮೂನು. ಹೋಗಿಸ್ತೀನ, ನಂಗೆ ನಾಚಿಕೆ ಆಯ್ತದೆ. ಬೇಬಿ ಇನ್ನೇನು ಬೆಳಗ್ಗೆ ಅಷ್ಟೆಲ್ಲ ಮದುವೆ ಆಗೋಯ್ತದೆ. ನಾವ್ ಇಷ್ಟ ದಿನ ನಮ್ಮ ಮದುವೆ ವ್ಯವಸ್ಥೆ ಮಾಡ್ಕೊಂಡಾಗೆಲ್ಲ ಏನಾರೋ ಅಡೆತಡೆಗಳು ಬಂದು ನಾಶನ ಆಗೋಗೋದು. ಆದ್ರೆ ಈಗ ಯಾವ ನನ್ನ ಮಗನು ಬಂದು ತಡೆಯಕ್ಕಾಗಲ್ಲ. ನಾನಂತೂ ಸಖತ್ತಾಗಿ ರೆಡಿ ಆಗಿರ್ತೀನಿ ಸೀನಾ, ನೀನು ಕೂಡ ಸೂಪರ್ ಆಗಿ ರೆಡಿ ಆಗ್ಬೇಕು ಆಯ್ತಾ? ಆಗಣ ಬೇಬಿ. ನಮ್ ನೋಡಿ ಮಾರಿಗುಡಿಲಿರೋ ಜನರೆಲ್ಲ ನೋಡ್ ಹೊಟ್ಟೆ ಹೊರ್ಕೋಬೇಕು. ನಾನ್ ಮಕ್ಳು ಊರಲ್ಲಿರೋರೆಲ್ಲ ಉರ್ಕೊಂತಾರೋ ಇಲ್ವೋ ಗೊತ್ತಿಲ್ಲ ಸೀನಾ, ಆದ್ರೆ ನಮ್ಮ ಉರ್ಸ್ತವ್ರು ಚೆನ್ನಾಗಿ ಉರ್ಕೋಬೇಕು. ನಾನಂತೂ ಫೋಟೋಸ್ ತೆಗ್ಸಿ ಸ್ಟೇಟಸ್ ಅಲ್ಲಿ ಹಾಕಿ ಉರ್ಸ್ತಾನೆ ಇರ್ತೀನಿ. ಅವಾಗ ಗೊತ್ತಾಗುತ್ತೆ ನಿಮ್ಮ ಅಪ್ಪನ್ಗೂ, ಆ ಮೂಟೆಗೂ, ಶಿವಣ್ಣಂಗೂ, ಪಾರುಗೂ. ಯಾರ್ ಹೆಂಗಾರ ಹಾಳಾಗೋಗ್ಲಿ ಬೇಬಿ, ನಾವ್ ಚೆನ್ನಾಗಿರ್ಬೇಕು ಅಷ್ಟೇ. ಅಲ್ಲ ಮಾತೆತ್ತರೆ ಸಾಕು. ಆ ಪಿಂಕಿ ನಿನ್ ಜೊತೆಗ್ ಬಂದಿರೋದು ಆಸ್ತಿಗೋಸ್ಕರ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಸಾಯ್ತಾವ್ರೆ. ನಾಳೆ ಮದ್ವೆ ಆಗ್ಲಿ, ನೀನ್ ಪ್ರೀತಿ ಅಂತ ಪ್ಯೂರ್ ಗೋಲ್ಡ್ ಅಂತ ಆಮೇಲೆ ಅವ್ರಿಗೆಲ್ಲ ತೋರಿಸ್ತೀನಿ. ಐ ಲವ್ ಯು ಸೀನಾ. ಐ ಲವ್ ಯು ಬೇಜಾನ್ ಬೇಬಿ. ಇನ್ ಕೆಲವೇ ಗಂಟೆಗಳಷ್ಟೇ ನಮ್ ಮದುವೆ ಆಯ್ತದೆ. ಅದಾದ್ಮೇಲೆ ಅಲ್ಲಿ ಮತದಾನ ಆಯ್ತದೆ. ಅದಾದ್ಮೇಲೆ ಅಲ್ಲಿ ಶಿವಣ್ಣ ಸೋಲ್ತಾನೆ. ಆಹಾ, ಇದೆಲ್ಲ ನೆನ್ಸ್ಕೊತಾ ಇದ್ರೆ ಎಂತ ಮಜಾ, ಎಂತ ಆನಂದ. ಬರೀ ಆನಂದ ಅಲ್ಲ ಸೀನಾ, ನಮ್ ಶತ್ರುಗಳಿಗೆ ಡಬಲ್ ಶಾಕ್ ಕೊಡ್ತೀವಲ್ವಾ, ಅದಕ್ಕೆ ಇದು ಪರಮಾನಂದ. ಅಲ್ಲಮ್ಮೆ, ನನ್ನ ಮಗಳ ಸ್ಕೂಲ್ಗೆ ಹೋದ್ರು ಬಂದ್ಲಾ ಇಲ್ಲ ಅಂತ ಕೇಳಿಲ್ಲ. ಆದ್ರೆ ಇವಾಗ ನೋಡು, ಸೋಮ ಬನ್ನ ಇಲ್ಲ ಅಂತ ಕೇಳೋ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ. ಅವ್ನ್ ಮಾಡಿರೋ ಕೆಲ್ಸಕ್ಕೆ ಅವ್ನ್ ಬರ್ದೇ ಇದ್ರೇನೆ ಒಳ್ಳೇದು. ಹಂಗನ್ಬಾರ್ದಮ್ಮೆ, ಎಷ್ಟೇ ಆಗ್ಲಿ ಪಾಪ ನನ್ನ ತಮ್ಮ ಅವನು. ಅದಕ್ಕೆ ನಿಮ್ ಬುದ್ಧಿನೇ ಅವನಿಗೆ. ಎಷ್ಟ್ರಿ ಧೈರ್ಯ ನಿಮ್ಗೆ? ಹೋಗಿ ನನ್ ಮುಂದೆನೆ ಇನ್ನೊಂದ್ ಹೆಣ್ಣನ್ನ ಹಿಡ್ಕೊಳಕ್ ಹೋಗ್ತಿರಲ್ಲ. ಏನಮ್ಮೆ ಇಂತ ಮಾತಾಡ್ತೀಯ? ಅವಳೇ ಬಂದ್ ನನ್ನ ಮೇಲೆ ಬಿದ್ಲು. ಒಬ್ಬರೇ ಏನ್ರು ಒಬ್ಳೆ ಮಗಳಪ್ಪ. ಅದಕ್ಕೆ ಆಗಾಗ ತೋಟದ ಮನೆಗೆ ಹೋಗ್ತಾ ಇದ್ದಿದ್ದು. ಅಮ್ಮೆ, ತೋಟದ ಮನೆಗೆ ಹೋಗೋದು ಮೋಟ್ರ್ ಆನ್ ಮಾಡಕ್ಕೆ, ಗಿಡಗಳಿಗೆ ನೀರ್ ಬಿಡಕ್ಕೆ. ನೀರ್ ಬಿಟ್ಟಿಲ್ಲ ಅಂದ್ರೆ ಗಿಡಗಳು ಬತ್ತೋಯ್ತವೆ. ಅಣ್ಣ, ನಾಗಣ್ಣ. ಹಾ, ಕರಿತಾನೆ ಪೆದ್ದ. ಬಾ ನಾಗಣ್ಣ. ದೊರೆ, ಸೋಮಣ್ಣ ಇನ್ನೂ ಬಂದಿಲ್ವಾ ಅಣ್ಣ? ಗೊತ್ತಿಲ್ಲ ದೊರೆ, ಇನ್ನೂ ಬಂದಿಲ್ಲ. ಬಂದಾಗ ನಾನು ಹೇಳ್ತೀನಿ, ನೀವು ಹೋಗಿ ಮಲಗಿರಿ. ನಾನು ಹೋಗಲ್ಲ. ಸೋಮಣ್ಣ ಬರಲಿ, ಬಂದ್ಮೇಲೇನೆ ನಾನು ಹೋಗಿ ಮಲ್ಕೊಳ್ಳೋದು. ಏನು ಇವ್ರಮ್ಮ ಹೇಳ್ತಿದ್ಲ ಸೋಮಣ್ಣ? ಅಣ್ಣ ಅಂತ ಅಣ್ಣ, 2 ದಿವಸ ಒಂದು ಲೆಕ್ಕ, ಇನ್ನು ಯಾಕೆ ಬೇರೆ ಲೆಕ್ಕನೇ ಬರೀತೇನೆ. ತಪ್ಪು ಲೆಕ್ಕ ಹಾಕಿರೋದಕ್ಕೆ ಮೇರಿತಿದ್ದ ಮನೇಲಿ ಇವತ್ತು ಕೆಲ್ಸದವ್ರಾಗಿದ್ದೀವಿ. ಇನ್ನೇನೋ ಮಾಡೋದಕ್ಕೆ ಹೋಗಿ ಇನ್ನೇನಾರು ಆಗುತ್ತೆ ಜೋಪಾನ. ತಪ್ಪು ನಂದಲ್ಲ, ನಾನು ನುಡ್ಸೋನಲ್ಲ ನಮ್ಮಪ್ಪ, ಅವನ್ ತಪ್ಪು. ಏನದು ಪಿಸ್ ಪಿಸು? ಸೋಮ, ಏನಪ್ಪ ಹೀಗಾಗಿ ಬಂದಿದ್ಯಾ? ಆಯ್ತಿಲ್ಲ, ನನ್ನ ಕೈಲಿ ಆಯ್ತಿಲ್ಲ. ಏನಾಯ್ತಣ್ಣ? ಅಯ್ಯೋ ದೊರೆ, ಏನಂತ ಹೇಳಿ. ಒಳ್ಳೆಯವರು ಅನ್ಕೊಂಡಿರೋ ಗಂಡಸರೆಲ್ಲ ಅದೆಲ್ಲೆಲ್ಲಿ ಕೈ ಹಾಕಿದ್ರು ಗೊತ್ತಿಲ್ಲ. ಹೊರಗಡೆ ಪಾಪ ನನ್ನ ಮಕ್ಕಳು ಹಿಂಗವ್ರೆ ಅಂತ ಗೊತ್ತಿರ್ಲಿಲ್ಲ. ಅವನು ವಯಸ್ಸಾಗಿರೋ ಮುದುಕರೆಲ್ಲ ಬಂದ್ಬಿಟ್ರು. ಅಣ್ಣ, ಈಟ್ ದಿನ ನಾವು ಎಷ್ಟೆಲ್ಲ ಹುಡುಗಿರಿಗೆ ಕಷ್ಟ ಕೊಟ್ಟಿದ್ದೀವಿ, ಆದ್ರೆ ಇವತ್ತು ಅವ್ರು ಕೊಟ್ಟಿರೋ ಕಷ್ಟ ಎಲ್ಲ ಅರ್ಥ ಆಯ್ತಣ್ಣ. ಈ ವೇಷದಲ್ಲಿ ಹೊರಗಡೆ ಮಾತ್ರ ಹೋಗ್ಬೇಡಣ, ಜಗತ್ತು ಸರಿ ಇಲ್ಲ. ಇದು ಗೊತ್ತಾಗಕ್ಕೆ ಈಟೊಂದ್ ದಿನ ಬೇಕಾಯ್ತಲ್ವ ಸೋಮೇಗೌಡ್ರೆ? ಈ ಮನೇಲಿ ದುಡಿತಿದ್ದ ಹೆಣ್ಮಕ್ಳು, ನಿನ್ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದ ಹೆಣ್ಣಾಳ್ಗಳೆಲ್ಲ ಇನ್ ಎಷ್ಟು ನೋವು ಅನ್ಭವಿಸ್ತಿರ್ಬೇಡ. ಪಾರು, ಅದೇನೋ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಬರ್ತಿದ್ಯಲ್ಲ ಪಾರು, ಹೇಳು. ಹೇಳ್ತೀನಿ. ನಿನ್ ಮಾವ ದೇವ್ರಲ್ಲ, ನಿನ್ ಮಾವ ಗುರು ಅಲ್ಲ, ನಿನ್ ಮಾವ ನಿನ್ನ ಅಪ್ಪ ಅಮ್ಮ ಅಂತೂ ಖಂಡಿತ ಅಲ್ಲ.
ನಿನ್ ಮುಂದೆ ಹರಿಸೋ ದೇವ್ರ ಥರ ನಿಂತ್ಕೊಂಡಿರೋ ನಮ್ಮಪ್ಪ ನಿನ್ ಹಿಂದೆ ನಿನ್ನನ್ನು ಹರಕೆ ಕೂರಿಯಾಗಿ ಮಾಡ್ಕೋತಾರೆ. ನಿನ್ ಕಣ್ಮುಂದೆ ನಿನ್ನ ತಂದೆ ತಾಯಿಯ ಕಾಪಾಡ್ಕೋತೀನಿ ಅನ್ನೋ ನನ್ನಪ್ಪ ನಿನ್ನ ಬೆನ್ನ ಹಿಂದೆ ನಿನ್ನ ಅನಾಥ ಆಗಬೇಕು ಅಂತ ಬಯಸ್ತಾರೆ. ನಿನ್ನ ಕಣ್ಮುಂದೆ ನಿನ್ನ ಗುರುವಾಗಿ ನಿನಗೆ ತಿದ್ದಿ ಬುದ್ಧಿ ಹೇಳೋಗಿ ನಡ್ಕೊಳ್ಳೋ ನನ್ನಪ್ಪ ನಿನ್ನ ಹಿಂದೆ ನಿನ್ನ ಹೆಸರು ಅಳಿಸೋಗೋ ಹಾಗೆ ನಿನ್ನ ನಾಶನ ಬಯಸೋ ರಾಕ್ಷಸನಾಗಿ ಮೆರೀತಾರೆ. ಕೋಪ ಬರ್ತಿದ್ಯಾ? ಬರಲಿ, ಕೇಳ್ತೀನಿ ಅನ್ನೋ ಧೈರ್ಯ ನಿನಗಿದ್ಮೇಲೆ ಸತ್ಯ ಹೇಳ್ತೀನಿ ಅನ್ನೋ ಸಾಮರ್ಥ್ಯ ನನಗಿದ್ದೇ ಇರಬೇಕಲ್ವಾ? ನಿನ್ನ ಮುಂದೆ ಗಿಲಿ ಗಿಲಿ ಅಂತ ನಕ್ಕು ನಾಟಕ ಮಾಡ್ತಿರೋ ನಮ್ಮಪ್ಪ ನಿನ್ನ ಹಿಂದೆ ನಿನ್ನ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಕ್ಷಣ ಕ್ಷಣ ಅವಕಾಶಕ್ಕೋಸ್ಕರ ಕಾಯ್ತಿದ್ದಾರೆ. ಹಾಗಾದರೆ ಇದುವರೆಗೂ ಪ್ರಯತ್ನನೇ ಪಟ್ಟಿಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಇದು ಅವ್ರ 100ನೇ ಪ್ರಯತ್ನ ಅನ್ನೋದು ನನ್ನ ಉತ್ತರ ಆಗಿರುತ್ತೆ. ನಿನ್ನ ಚಿಕ್ಕ ವಯಸ್ಸಿಂದ ಎತ್ತಾಡ್ಸಿರೋದು ಅವರೇ ಆಗಿರ್ಬೋದು, ಆದರೆ ನೀನು ನನಗೆ ಎತ್ತಿತ್ತು ನಿನ್ನ ಕೆಳಗೆ ಬೀಳ್ಸೋದಕ್ಕೆ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಅಷ್ಟೇ.